ನೆಲೆ ಜಲ ಸಂಪತ್ತು ಪರಿಶ್ರಮ ಹೇಗಿರುವುದೆಂದರೆ ಪರಂಪರೆಗಳು ಹೇಗಿದ್ದವೆಂದರೆ ಅಜ್ಜ ಮುತ್ತಜ್ಜರ ಕಾಲಕ್ಕೆ ರೀತಿಯಾಗಿ ತಾತ ಮುತ್ತಾತರ ಕಾಲಕ್ಕೆ ಭಾರತದಾಗ ಹುಟ್ಟಿದ ಮಕ್ಕಳು ಸುಂದರವಾಗಿ ಯವ್ವ ಚಿಗವ್ವ ದೊಡವ್ವ ದೊಡಪ್ಪ ಎಂಬ ಮುತ್ತುದರದ ಹಾಗೆ ಮಾತನಾಡುತ್ತಿದ್ದವು. ಕಲಿಯುಗ ಬಂದಿರುವುದು, ಕಾಲವು ಮುಂದುವರೆದಿರುವುದು. ಎಲ್ಲರೂ ಹೇಳುತ್ತಾರೆ, ಏನು ಮಾಡಬೇಕು ಸ್ವಾಮಿ, ಕಾಲವೇ ಹಾಗೆ ಇರುವುದು. ಎಲ್ಲರೂ ಹೇಳುತ್ತಾರೆ, ಏನು ಮಾಡಬೇಕು ಪುಣ್ಯಾತ್ಮರೇ, ಕಾಲ ಕೆಟ್ಟು ಹೋಗಿರುವುದು ಎಂದು ಹೇಳುತ್ತಾರೆ. ಪುಣ್ಯಾತ್ಮರೇ, ಕಾಲ ಎಂದಿಗೂ ಕೆಡುವುದಿಲ್ಲ. ಕಾಲುಳ್ಳ ಮನುಷ್ಯರ ನಾವು ಕೆಟ್ಟಿದ್ದೇವೆ. ಕಾಲ ಇದ್ದ ಹಾಗೆ ಇದೆ. ಸೂರ್ಯ ಬರುತ್ತಿರುವ ವೇಳೆಗೆ ಬರುತ್ತಿರುವ ಗಾಳಿ ಬೀಸುವ ಹಾಗೆ ಬೀಸುತ್ತದೆ. ಸೂರ್ಯ ಕೊಡುವಷ್ಟೇ ಬೆಳಕನ್ನು ಕೊಡುತ್ತಿದ್ದಾನೆ. ಆದರೆ ಮಾನವರಾದ ನಾವುಗಳು ಕಾಲಕ್ಕೆ ತಕ್ಕಂತೆ ಬದಲಿಯಾಗುತ್ತಿದ್ದೇವೆ. ಕಂಪ್ಯೂಟರ್ ಯುಗದಲ್ಲಿ ಹುಟ್ಟಿದಂತ ಮಕ್ಕಳು ಯವ್ವ ಚಿಗವ್ವ ದೊಡವ್ವ ಎನ್ನುವುದನ್ನು ಬಿಟ್ಟು ಅಂಕಲ್ ಡ್ಯಾಡಿ ಪಪ್ಪ ಮಮ್ಮಿ ಆಂಟಿ ಬರೀ ಫೋನೇ ನೋಡುತ್ತಿರುವರು. ಮಕ್ಕಳಿಗೆ ಸಂಸ್ಕಾರದ ಕೊರತೆ ಉಂಟಾಗಿರುವುದು. ಎಲ್ಲ ತಂದೆ ತಾಯಿಗಳ ನನ್ನ ಮಗನು 100ಕ್ಕೆ ಔಟ್ ಆಫ್ 100 ತೆಗೆದುಕೊಳ್ಳಲಿ, 99.5 ಆದರೂ ಸಹಿತ ಇನ್ನೊಂದು ಪಾಯಿಂಟ್ ಯಾಕೆ ತೆಗೆದುಕೊಳ್ಳಲಿ ಎಂದು ಬೈಯುತ್ತೇವೆ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದು ಬಿಟ್ಟು ಬರೀ ಓದುವುದನ್ನೇ ಕಲಿಸುತ್ತಾ ಹೋದರೆ ಮಕ್ಕಳು ಓದುತ್ತಾ ಪುಸ್ತಕವನ್ನು ಕಲಿಯುತ್ತಾ ದೊಡ್ಡದಾದ ಹುದ್ದೆಯನ್ನು ಪಡೆದುಕೊಳ್ಳುತ್ತಾರೆ. ಮಕ್ಕಳು ದೊಡ್ಡದಾದ ಗೌರ್ಮೆಂಟ್ ಹುದ್ದೆಯನ್ನು ಪಡೆದುಕೊಂಡು ಅವರು ವಿದೇಶದಲ್ಲಿರುತ್ತಾರೆ. ನೀವು ಇಲ್ಲಿ ಪರದೇಶಗಳಾಗಬೇಕು. ಎಂದರೆ ನಮ್ಮ ಮಕ್ಕಳ ಉತ್ತಮವಾದ ರ್ಯಾಂಕ್ ಔಟ್ ಬರಲಿ, ಬೋರ್ಡ್ ನಲ್ಲಿ ನಮ್ಮ ಮಕ್ಕಳ ಹೆಸರು ಬರಲಿ ಎಂದು ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳ ತಪ್ಪಲ್ಲ, ತಂದೆ ತಾಯಿಯರದು ತಪ್ಪಿರುವುದು. ಏನೆಂದರೆ ನನ್ನ ಮಗನು ಹೆಚ್ಚಿಗೆ ಓದಲಿ ಎಂಬ ಅರ್ಥಕ್ಕಾಗಿ ನೀವು ತಾಯಿ ಮಗನ ಬಾಂಧವ್ಯವನ್ನು ಬಿಟ್ಟು ಹಾಸ್ಟೆಲ್ ನಲ್ಲಿ ಹೋಗಿ ಇಡುತ್ತೀರಿ. ಹಾಸ್ಟೆಲ್ ನಲ್ಲಿ ಇಟ್ಟಂತಹ ಮಕ್ಕಳು ಬೆಳೆಯುತ್ತಾರೆ, ವಿದ್ಯಾಭ್ಯಾಸವನ್ನು ಪಡೆಯುತ್ತಾರೆ, ಸಂಸ್ಕಾರವೆಂದಿಗೆ ಬರುವುದಿಲ್ಲ. ಸಂಸ್ಕಾರವಿಲ್ಲದಿದ್ದ ಬಳಿಕ ಭೂಲೋಕದೊಳಗೆ ಅವರು ನಿಮ್ಮನ್ನು ಬಿಟ್ಟು ವಿದೇಶದಲ್ಲಿರುತ್ತಾರೆ. ಅವರಿಗೆ ತಮ್ಮ ಕಾಯಕ ಅರ್ಥಾತ್ ತಮ್ಮ ನೌಕರಿಯಲ್ಲೇ ಜೀವನ ಕಳೆಯುತ್ತಾ ತಂದೆ ತಾಯಿ ನೋಡಲಿಕ್ಕೆ ಆಗೋದಕ್ಕೋಸ್ಕರವಾಗಿ ತಂದೆ ತಾಯಿನ ಸಾಕುವುದಕ್ಕಾಗದೆ ವೃದ್ಧಾಶ್ರಮಕ್ಕೆ ತಂದು ತೊಡೆ ಹಾಕುತ್ತಾರೆ. ಯಾರು ಮಾಡಿದ ತಪ್ಪು, ನಾವೇ ಮಾಡಿದ ತಪ್ಪನ್ನು ನಾವೇ ಅನುಭವಿಸಬೇಕು. ಹೀಗಿರುವ ಕಾಲಕ್ಕೆ ಸಂಸ್ಕಾರ ಇಲ್ಲದಂತೆ ಇರುವಂತವರ ಬಾಳ ಹೇಗಾಗುತ್ತದೆ ಎಂದರೆ ಮಹತ್ತರವಾದ ಪುಣ್ಯ ಕ್ಷೇತ್ರದೊಳಗೆ ಬಡ ಕುಟುಂಬದೊಳಗೆ ಹುಟ್ಟಿದಂತ 2 ಹೆಣ್ಣು ಮಕ್ಕಳು, ಕುಟುಂಬದೊಳಗೆ ಹುಟ್ಟಿದಂತ ಒಂದು ಹೆಣ್ಣು ಮಗಳು ಸುಂದರವಾದ ಸಂಸ್ಕೃತಿನ ತಾನು ಅರಿತುಕೊಂಡಿದ್ದಳು. ಒಬ್ಬ ತಂದೆಗೆ 2 ಹೆಣ್ಣು ಮಕ್ಕಳಿದ್ದ ಕಾಲಕ್ಕೆ ಹಿರಿಯ ಅಕ್ಕಳು, ಹಿರಿಯ ಸಹೋದರಿಗೆ ಸಂಸ್ಕಾರವೆಂದರೇನು, ಪೂಜೆ ಎಂದರೇನು, ಪುರಸ್ಕಾರವೆಂದರೇನು, ಧರ್ಮ ಎಂದರೇನು, ಪರಂಪರೆ ಎಂದರೇನು ಎಲ್ಲವನ್ನು ಸರಿಯಾಗಿ ಅರಿತುಕೊಂಡವಳು ಅಕ್ಕನಾದಂತಹ ಸಹೋದರಿಯು. ಮನೆಯೊಳಗೆ ಹಿರಿಯರು ಹೇಳಿದ ಮಾತುಗಳನ್ನು ಕೇಳಲಾರದೆ